ಭೂಮಂಡಲವನ್ನೇ ನಿತ್ಯ ಬೆಳಗುವ ಸತ್ಯವಂತ ನಾನೊಬ್ಬನೇ ಎಂದು ಹೆಗ್ಗಳಿಕೆಯಿಂದ ಹೇಳಿಕೊಳ್ಳುತ್ತಿರುವ ಮಗನೇ, ಈ ಗೌಡನ ರಾಜಕೀಯದ ಕಸರತ್ತನ್ನೇ ತಿಳಿಯದ ನೀನೊಬ್ಬ ಬೇಕೊಬ್ಬ ರಾಯ ಧರ್ಮ ಸದಾ ಬರಗಾಲವನ್ನೇ ಬೆನ್ನಿಗೆ ಕಟ್ಟಿಕೊಂಡು ದಿನನಿತ್ಯ ನರಕದ ಬಾಳನ್ನು ಅನುಭವಿಸುತ್ತಿರುವ ರೈತರಿಗೆ ನೀರಾವರಿ ಮುಖಾಂತರ ಅವರ ಜಮೀನಿಗೆ ನೀರು ಹರಿಸಿ ಇಡೀ ನಮ್ಮ ಕೃಷ್ಣ ಕಣಿವೆ ರೈತರ ಬಾಳನ್ನೇ ಬಂಗಾರ ಮಾಡಿದವನು ನಾನು. ಮನೆ ಇಲ್ಲದ ರೈತರಿಗೆ ಸರಕಾರ ಮುಖಾಂತರ ಮನೆ ಕೊಡಿಸಿ ಇಡೀ ನಮ್ಮ ನಗರವನ್ನೇ ಗುಡಿಸಲು ಮುಕ್ತವನ್ನಾಗಿ ಮಾಡಿದವನು ನಾನು. ಕೃಷಿ, ವ್ಯಾಪಾರ, ಉದ್ಯಮಿ ರಂಗ ಇವನ್ನೆಲ್ಲವನ್ನು ಮುಂದೆ ಮಾಡಿ ಲಕ್ಷಾಂತರ ಬಡ ಕುಟುಂಬಗಳಿಗೆ ಉದ್ಯೋಗ ಕೊಡಿಸಿ ಅವರು ನಿರ್ಭೀತಿಯಿಂದ ಜೀವನ ಸಾಗಲೆಂದು ಮಾಡಿದವನು ನಾನು. ಸದಾ ಹೀಗೆ ಬಡವರ ಹಿತವನ್ನೇ ಸಹಿಸದ ನನ್ನನ್ನು ನಿಮಗೆ ಒಂದು ಬುದ್ಧಿ ಕಲಿಸದಿದ್ದರೆ ನನ್ನ ಹೆಸರು MLA ಅಮರೇಗೌಡನೇ ಅಲ್ಲ. ಪರಮೇಶಿ ಏನು ಬರೆಯಾಕತ್ತೀಯೋ? ವ್ಯವಹಾರಗಳ ಖರ್ಚು ವೆಚ್ಚ ಆಗ ಉಳಿತಾಯ ಬರೆಯಕ್ ಹತ್ತಿದ್ದೇನ್ರಿ ಗೌಡ್ರ. ಇರಲಿ, ಆ ದರ್ಮ್ಯಾನ ಜಮೀನ್ ನಮ್ಮ ಕೈ ವಶ ಆಗುವಂತೆ ಖುಷಿ ಹೋಗಲಾರ್ದಂತ ಒಂದು ಪ್ಲಾನ್ ಪ್ಲಾನ್ ಗೌಡ್ರ, ನಾನು ಪ್ಲಾನ್
ಪ್ಲಾನ್ ಹಾಕಿದ್ರ ಹಸಿ ಗ್ವಾಡ್ಯಾಗ ಹಳ್ಳ ಸಿಕ್ಕೊಂಡಂಗ್ರಿ. ನಿಮ್ಮ ರಾಜಕೀಯ ಚಮತ್ಕಾರವನ್ನು ಬಳಸಿಕೊಂಡು ಆ ಸುಪ್ರೀಂ ಕೋರ್ಟ್ ಆದೇಶ ತಂದ್ರ ಸಾಕ್ರಿ, ಅವನ ಜಮೀನು ನಿಮ್ಮ ಕೈವಶವಾಗೋದ್ರಲ್ಲಿ ಯಾವ ಸಂದೇಹವೂ ಇಲ್ರಿ. ಲೇ ಬಲರಾಮ, ಲೇ ಪರಮೇಶಿ, ಒಂದು ವೇಳೆ ಆ ಸುಪ್ರೀಂ ಕೋರ್ಟ್ ನಮ್ಮಂತೆ ಆದೇಶ ಕೊಡದೆ ಹೋದ್ರೆ ಏನು ಮಾಡುವುದು? ನೋಡ್ರ, ರಾಜಕೀಯ ಶಕ್ತಿ ಅರಿದು ಕುಡ್ದ ನಿಮಗೆ ಆ ಸರ್ವೋಚ್ಚ ನ್ಯಾಯಾಲಯ ನಿಮ್ಮಂತೆ ಆದೇಶ ಕೊಟ್ಟೇ ಕೊಡ್ತದೆಂಬ ಭರವಸೆ ನನಗಿದರೆ. ಗೌಡ್ರೆ, ಒಂದು ವೇಳೆ ಆ ಭರವಸೆಯನ್ನು ಈಡೇರದಿದ್ದರೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಆ ಜಮೀನನ್ನು ನಿಮ್ಮಂತೆ ಸಾಬೀತಪಡಿಸಿದರಾಯ್ತು ದನೇ. ಶಾಬಾಷ್ ಬಲರಾಮ, ಶಾಬಾಷ್. ಏ ಬಲರಾಮ, ನಿಂದು ಐಡಿಯಾ ಬಹಳ ಚೆನ್ನಾಗಿನೇ ಇದೆ. ಏ ಬಲರಾಮ, ನೀನು ಹೇಳಿದಂತೆನೆ ಹೇಗಾದರೂ ಮಾಡಿ ಆ ಧರ್ಮೇನ ಜಮೀನನ್ನು ನಾವು ವಶಪಡಿಸಿಕೊಳ್ಳಲೇಬೇಕು. ಅಂದುಕೊಂಡಂತೆನೆ ಆ ಜಮೀನಿನಲ್ಲಿ ಫ್ಯಾಕ್ಟ್ರಿ ಕಟ್ಟಲೇಬೇಕು. ಅವನ ಸತಿ ಶಿರೋಮಣಿಯ ಪಾರ್ವತಿಯ ಅಂಗ ಸುಖವನ್ನು ನಾನು ಅನುಭವಿಸಲೇಬೇಕು. ಎಷ್ಟೆಲ್ಲ ಕಾರ್ಯಗಳು ನಿನ್ನಿಂದಾಗಬೇಕು. ನೀನು ಈ ಗೌಡನ ಕಟ್ಟಪ್ಪಣೆಯನ್ನು ಬೇಕು. ಗೌಡೆ, ಅಸಾಧ್ಯವಾಗದನ್ನು ಸಾಧ್ಯ ಮಾಡಿ ಸಾಧಿಸಿಕೊಂಡು ಬರುವುದೇ ಈ ಬಲಗೈ ಬಂಟನ ಆದ್ಯ ಕರ್ತವ್ಯ. ನೀವು ಅಂದುಕೊಂಡಂತೆ ಆ ಧರ್ಮನ ಜಮೀನಿನಲ್ಲಿ ಕಾರ್ಖಾನೆ ಕಟ್ಟಬೇಕೆಂಬ ನಿಮ್ಮ ಕನಸು ಮಾಡಿ ನೀವು ಬಯಸಿದ ಅವನ ಸತಿ ಪಾರ್ವತಿಯನ್ನ ನಿಮ್ಮ ಕಾಮದಕ್ಕೆ ಹೆಚ್ಚಿಗೆ ಆವತಿ ಮಾಡದಿದ್ದರೆ ನನ್ನ ಹೆಸರು ಗಂಡಗಲಿ ರಾಮ, ನಿಮ್ಮ ಬಲಗೈ ಬಂಟ ಬಲರಾಮನೇ ಅಲ್ಲ. ಬರುತ್ತೇನೆ. ಗೌಡ್ರ, ಯಾವತ್ತಿ ಮೊದಲ ನೋಡ್ಕೊಂಡು ಬಾ ಅಂದ್ರ ಮಾಡ್ಕೊಂಡು ಬರೋ ಹುಡುಗದನ್ರಿ ಇವ. ಖಂಡಿತ ನಿಮ್ಮ ಕೆಲಸ ಈಡೇರಿಸ್ತಾನ್ರಿ. ಏ ಪರಮೇಶಿ, ಈ ಬಲರಾಮ ಆ ಪಾರ್ವತಿಯನ್ನು ದರದರನೆ ಎಳೆದು ತಂದು ಈ ಗೌಡನಿಗೆ ತೃಪ್ತಿ ಪಡಿಸಿದರೆ ಬಾಳೆಹಣ್ಣು ಸುಲಿದ ತರ ಸಿಪ್ಪೆ ತರ ಬಿಸಾಕಿ ಬಿಡುವನು ಅವಳ ಗುಣಶೀಲ ರತ್ನವನ್ನ. ಗೌಡ್ರ, ಬಲರಾಮ ಮೊದ್ಲ ನೋಡ್ಕೊಂಡು ಬಾ ಅಂದ್ರ ಮಾಡ್ಕೊಂಡು ಬರೋ ಹುಡುಗದನ್ರಿ ಅವ. ಖಂಡಿತ ನಿಮ್ ಕೆಲಸ ಈಡೇರಿಸ್ತಾನ್ರಿ. ನೆನದವ್ರ ಮನದಾಗ ಅಂದಂಗ ಆ ಬಲರಾಮ ಪಾರ್ವತಿನ ಹಿಡ್ಕೊಂಡು ಈ ಕಡೆನ ಬರಕತ್ಯ ನೋಡಿ. ಗೌಡೆ, ಗೌಡೆ, ನಿಮ್ಮ ಅಪ್ಪಣೆಯಂತೆ ನೀವು ಬಯಸಿದ ಈ ಪಾರ್ವತಿಯನ್ನು ಎಳೆದುಕೊಂಡು ಬಂದಿರುವೆ. ಒಳಗೆ ಕರ್ಕೊಂಡು ಹೋಗಿ ಗೌಡ್ರೆ. ಏ ಬಲರಾಮ, ನಾನು ಮಾಡಿದ ಅಪರಾಧವಾದರೂ ಏನು? ನನ್ನನ್ನೇಕೆ ಈ ನಡು ರಸ್ತೆಯಲ್ಲಿ ಕರೆದುಕೊಂಡು ನಿಲ್ಲಿಸಿದ್ದೆ? ನಾನು ಮಾಡಿದ ಅಪರಾಧ ಏನು ಹೇಳು? ಅಪರಾಧ? ಆ ನಿನ್ನ ಪತಿರಾಜ ನನಗೆ ಜಮೀನ್ ಬಿಟ್ಟು ಕೊಡದೇ ಇದ್ದಿದ್ದು ಒಂದು ದೊಡ್ಡ ಅಪರಾಧ ಇರಬೇಕಾದರೆ ನಿಮ್ಮ ಮನೆತನಕ್ಕೆ ಎಂಬ ಅಪರಾಧ ದೂರವಾಗಬೇಕಾದರೆ ಮೊದಲು ನೀನು ನನ್ನವಳಾಗಬೇಕು. ನಮ್ಮ ಜಮೀನ್ ನಮ್ಮ ಕೈವಶವಾಗಬೇಕು. ಬಲೆ ಬಲರಾಮ, ಬಲೆ ಮೆಚ್ಚಿದೆ ನಿನ್ನ ಸೂರತನವನ್ನ. ನಾನು ಹೇಳಿದ ಕಾರ್ಯವನ್ನು ಚಿಟಕಿ ಹೊಡೆದರಲ್ಲಿ ಸಕ್ಸಸ್ ಮಾಡಿಕೊಂಡು ಬಂದ ನಿನ್ನನ್ನು ಎಷ್ಟು ಹೊಗಳಿದರು ಕಮ್ಮಿನೇ. ನೀನು ಇದೇ ರೀತಿ ಗೌಡನಿಗೆ ಸಹಾಯ ಮಾಡುತ್ತಾ ಹೋದರೆ
ಬಹದ್ದೂರ್ ಹುಲಿಯಾಗಿ ಮೆರೆಯವನು ಈ ಅಂಬ್ರೇಗೌಡ. ಗೌಡ್ರೆ, ನೀವು ಯಾವ ಕಾರ್ಯ ಮಾಡಲು ಹೇಳಿದರೂ ಸರಿ, ಯಾವ ಸಮಯದಲ್ಲಾದರೂ ನಿಮ್ಮ ಸಹಾಯಕ್ಕೆ ಈ ಬಲರಾಮ ಸದಾ ಸಿದ್ಧನಾಗಿರುವಾಗ ಈಗ ಮಾತ್ಯವ ಕಾರ್ಯ ಮಾಡಬೇಕು ಹೇಳಿ ಗೌಡ್ರೆ. ಇಬ್ರು ಈಗ ಫ್ಯಾಕ್ಟ್ರಿ ಕಡೆ ನಡೆಯಿರಿ. ಅಲ್ಲಿ ಕಾರ್ಯಗಳು ವ್ಯವಹಾರಗಳು ಹೇಗೆ ನಡೀತೀವಿ ಎಂಬುದು ಗಮನಿಸಿ. ಆಯ್ತು ಗೌಡ್ರೆ, ನಾ ಇನ್ನ ಬರುತ್ತೇನೆ. ಪಾರ್ವತಿ ಅಂದು ನನ್ನ ಕೈಯಿಂದ ಜಾರಿ ಹೋದ ಎಂದು ಅಮರೇಗೌಡನ ಆಸ್ಥಾನದ ಪಂಜರದ ಗೀಗ. ಏ ಪಾರ್ವತಿ, ಈ ಶುಭರಾತ್ರಿಯಲ್ಲಿ ನಾವಿಬ್ಬರು ಕೂಡಿ ಶುಭ ಮಿಲನ ಹೊಂದೋಣ ಬಾ. ಬಡವರೆಂದರೆ ಬಜಾರಲ್ಲಿ ಸಿಗೋ ಬೆಲ್ಲ ಅಂತ ತಿಳಿದುಕೊಂಡಿರೇನು? ಸಂಸ್ಕೃತಿ ಎಲ್ಲಿ ಉಳಿದಿದೆ ಈ ನಿನ್ನ ಅವನು ಸಂಸ್ಕೃತಿ ಸೌಂದರ್ಯವನ್ನೇ ಹೊತ್ತು ನಿಂತ ನಿನ್ನಂತ ಪ್ರತಿಯೊಂದು ಹೆಣ್ಣುಗಳೆಲ್ಲ ಸಂಸ್ಕೃತಿಯ ಹಾದಿ ಹಿಡಿದರೆ ಈ ಗೌಡನ ಕಾಮದ ಗತಿ ಏನು ಪಾರ್ವತಿ? ಈ ಗೌಡನ ಕಾಮದ ಗತಿ ಏನು? ಸುಮ್ಮನೆ ಈ ರಾಜನಿಗೆ ರಾಣಿಯಾಗು ಬಾ ಪಾರ್ವತಿ, ರಾಣಿಯಾಗದ. ಗೌಡ್ರೆ, ಪದೇ ಪದೇ ಪರಿಪರಿಯಾಗಿ ಈ ರೀತಿ ಬೇಡಿಕೊಂಡ್ರು ನೀವು ನಿಮ್ಮ ಹಠವನ್ನೇ ಸಾಧಿಸಿದೆ ಆದ್ರೆ ಈ ಸಮಾಜ ನಿಮ್ಮನ್ನು ಸುಮ್ಮನೆ ಸಮಾಜ ಎಂತೆಂತ ಗುರುತಿಯರಿದ್ದಾರೆ ಗೊತ್ತೇ ನಿನ್ನ ಹಾಳು ಸಮಾಜದಲ್ಲೇ. ಗುಣವಂತ ಗಂಡನೊಂದಿಗೆ ಸಂಸಾರ ಮಾಡಿ ಮುತ್ತಿನಂತ ಮಕ್ಕಳನ್ನ ಹೆತ್ತು ಆ ಮಕ್ಕಳನ್ನೇ ಕೈಬಿಟ್ಟು ತನಗೆ ಬೇಕಾದವರೊಂದಿಗೆ ಓಡಿ ಹೋದ ನಿನ್ನಂತ ಹಾರರ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ. ಪತಿಯ ಮುಂದೆನೆ ಪತಿವ್ರತೆ ಹಾಗೆ ಮುಸುಗು ಹಾಕಿಕೊಂಡು ಪತಿ ಇಲ್ಲದ ಸಮಯದಲ್ಲಿ ತನಗೆ ಬೇಕಾದ ಮಿಂಡರೊಂದಿಗೆ ಓಡಿ ಹೋದ ನಿನ್ನಂತ ಹಾಗರದ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಬಟ್ಟೆ ತೊಳೆಯಲಿಕ್ಕೆಂದನೇ ನದಿ ತೀರಕ್ಕೆ ಹೋಗಿ ದನ ಕಾಯುತ್ತಿರುವ ಬಟ್ಟೆ ಹುಡುಗರ ಜೊತೆ ತಮ್ಮ ಕಾಮವನ್ನು ಹಿಂಗಿಸಿಕೊಳ್ಳುವ ನಿನ್ನಂತ ಸೋರಲಾಡಿ ಸುಬ್ಬಿಯರೆಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ತಮ್ಮದೇ ಪುಂಡಾಟಿಕೆಯಲ್ಲಿ ಪುಂಡಾಟಿಕೆ ನಡೆಸುವ ಇಲ್ಲ ಸುಳೆ ಮಕ್ಕಳೆಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ, ಗಮನವಿಟ್ಟು ಮರ್ಯಾದೆಯಿಂದ ನೀವು ನನಗೆ ಅಂಗ ಸುಖ ನೀಡಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಬಲಾತ್ಕಾರ ಮಾಡಬೇಕಾಗಿತ್ತು. ಬಾಳೆ ಕೋಮಲ ಗೌಡ್ರೆ, ಬಾಯಿ ಇದೆ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾತನಾಡಿದರೆ ನಿಮ್ಮ ಬಾಯಲ್ಲಿರುವ ಹಲ್ಲನ್ನು ಕುಲ್ಲ ಮಾಡಬೇಕಾಗುತ್ತದೆ. ಎಚ್ಚರ. ಹೇಳುತ್ತಿರುವೇನಲ್ಲೇ ಓದ್ತು ಹೆಂಗೆ ಈ ಗೌಡ ಇಡೀ ಭಾರತಕ್ಕೆ ದೇಶಕ್ಕೆ ಅಧಿಪತಿಯಾಗಿ ಮೆರೆಯುತ್ತಿರುವನು ನಾನು. ಬೋರ್ಕರೆಯುವ ನಾಗರ ಹಾವಿನಂತೆ ನನ್ನ ಎಡೆ ಎತ್ತಿ ಕೆಂದುಟಿಯನ್ನು ಕಚ್ಚದೆ ಬಿಡಲಾರೆ. ಗೌಡ್ರೆ, ನೀವೇನಾದ್ರೂ ಕಚ್ಚಲಬೇಕೆಂದು ನಿನ್ನ ಕೆಚ್ಚದೆಯನ್ನು ಮುಂದೆ
ಹಾಲು ಹಾಕ್ತೀಯ ಎಳ್ಳೆ ಒಂದೇ ಒಂದು ರಾತ್ರಿ ಈ ಗೌಡ ಆಯಾದ ಮಂಚದ ಮೇಲೆ ಬಂದು ಮಲಗ, ಆವಾಗ ಗೊತ್ತಾಗುತ್ತದೆ ಈ ಗೌಡನ ಗಂಡಸ್ಥಳ ಅಂತ. ಈ ಕಲಿಯುಗದಲ್ಲಿ ಹೆಣ್ಣೆ ಕಣ್ಣು ಎಂದು ಹೇಳಿಕೊಂಡು ಬಾಳುವ ಕಾಲದಲ್ಲಿ ನನ್ನನ್ನು ಈ ರೀತಿ ಕೆಟ್ಟದಾಗಿ ನಡೆಸಿಕೊಳ್ತೀಯಲ್ಲ, ನೀನೊಬ್ಬ ಜಾರಣಿಯ ಮಗನೇ ಹೌದಾಗಿರ್ಬೇಕು. ಜಾರತನದ ರಕ್ತವೆಂದು ಜಾರಾಡಿಸುವ ಹೆಣ್ಣೆ, ರೊಚ್ಚಿಗೆದ್ದು ಕೊಯ್ದಾಡುತ್ತೀವ ಈ ನನ್ನ ಕ್ರೋಧಾಗ್ನಿ ಕಿಚ್ಚಿನಲ್ಲಿ ನಿನ್ನ ಶೀಲವನ್ನು ತಿಂದು ಸೆಪ್ಪೆ ಮಾಡಿ ಎಸೆಯಲೇ ಬಿಡಲಾರೆ. ಯಾವ ಕಾರಣಕ್ಕಾಗಿ ನನ್ನ ತಾಯಿಯನ್ನು ಈ ರೀತಿ ಮಾನಭಂಗ ಮಾಡುತ್ತೀನಿ? ಕೈ ಬಿಡಲೇ ಒಳಗೆ. ಈ ಗೌಡನಿಗೆ ಪ್ರೀತಿ ಪ್ರೇಮ ಉಚ್ಚೇರಿ ಬಂದ ಕಾರಣಕ್ಕೆ ಈ ಕಾರ್ಯಕ್ಕೆ ಕೈ ಹಾಕಿದ್ದು. ಅಷ್ಟಕ್ಕೂ ಈ ನನ್ನ ಚದುರಂಗದ ಆಟದಲ್ಲಿ ಕಟ್ಟಿ ಅಲ್ಲಾಡಿಸಲು ಬಂದ ನೀನ್ ಯಾರಲೇ? ಏಯ್! ಪ್ರತಿನಿತ್ಯ ಇಂಥ 10 ಹೆಣ್ಣು ಮಕ್ಕಳ ಮೈ ಮೇಲೆ ನಿಮ್ಮ ಕಾಮದ ಜಾಲ ಬೀಸುವ ನಿನ್ನಂತ ಹರಾಮ್ಖೋರ ನನ್ನ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಲು ಬಂದಿರುವ ತಾಯಿಗೆ ತಕ್ಕ ಮಗ. ಎಚ್ಚರಿಕೆಯ ಮಾತಿಗೆ ಎದುರಿ ಓಡಿ ಹೋಗುವನಲ್ಲ ಈ ಅಮರೇಗೌಡ. ಇಳಿದ ಕಾರ್ಯವನ್ನು ಪೂರ್ತಿಯಾಗಿ ಮಾಡದೇ ಬಿಡಲಾರೆ. ಏ ಗೌಡ, ಮೂರು ಬಿಟ್ಟ ನಿನ್ನಂತ ನಾಯಿಯನ್ನು ಗಂಟೆದೆಯಿಂದ ಹುಲಿಯಂತೆ ನಾನು ಬಟ್ಟ ಹಾಕಲು ನನ್ನ ಮಗ ಇರಬೇಕಾದ್ರೆ ನೀನು ನನಗೆ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಹಿಂಡು ಹುಲಿಗಳ ಕಣ್ಣುಗಳಿಂದ ಮೆರೆದಾಡುವ ರಣರಂಗಕ್ಕೆ ಕಾಲಿಟ್ಟರೆ ಈ ನಿನ್ನ ಪ್ರಾಣ ಪ್ರಿಯನ ಪಕ್ಷಿ ಹಾರಿ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಏ ಗೌಡ, ಬಡವರ ನೋವು ನಲಿಗಳಿಗೆ ಸ್ಪಂದಿಸಿ ಅವರಿಗೆ ರಕ್ಷಣೆ ಕೊಡಬೇಕಾದ ನಿಮ್ಮಂತವರ ಹೀಗ್ ಮಾಡ್ಬೇಕಾದ್ರೆ ನಮ್ಮಂತವರ ಬಡವರ ಗತಿ ಏನು? ಏ, ನನ್ನ ಮಗನ ಪ್ರಾಣವನ್ನು ತೆಗೆಯುತ್ತೇನೆ ಎಂದು ಹೇಳಿದೆಯಲ್ಲ, ಕ್ಷಣಾರ್ಧದಲ್ಲಿ ನಿನ್ನ ಪ್ರಾಣವನ್ನು ತೆಗೆಯುತ್ತಾನೆ ನನ್ನ ಮಗ. ಆ ಯಮಧರ್ಮನಿಗೂ ತೆಗೆಯದ ಪ್ರಾಣವನ್ನು ಇನ್ನು ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಒಂದು ವೇಳೆ ಆ ನಿನ್ನ ಮಗ ಹುಟ್ಟಿ ಬಂದು ನನ್ನ ಎದೆ ತಟ್ಟಿದ್ದೆ ಆದರೆ ಇವನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ತಡ ಖಂಡಿತ. ನನ್ನ ತಾಯಿಯ ಮೈ ಮುಟ್ಟಿದ ಸೇರಿದ ಪ್ರತಿಕಾರವಾಗಿ ಗಂಡು ಗಲಿಯನ್ನು ಮೆರೆಯುವ ನಿನ್ನನ್ನು ಗಂಡಿಕ್ಕಿಕೊಂಡು ಗಗನ ಸುಂದರಿಯಾದ ನಿನ್ನ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಸತಿಯನ್ನಾಗಿ ಪಡೆಯದಿದ್ದರೆ ನನ್ನ ಹೆಸರು ಪೊಂಡ ಪ್ರಚಂಡ ವಸಂತನೇ ಅಲ್ಲ. ಬಾರಮ್ಮ, ಮನೆಗೆ ಹೋಗೋಣ. ಎಷ್ಟೊಂದು ಮನಮೋಹಕವಾಗಿ ರಂಜಿಸುತ್ತಿದೆ ಈ ಪ್ರಕೃತಿ ಚಿತ್ತಾರ. ಮೇಘರಾಜರ ಲೀಲೆಯಿಂದ ಉಂಟಾದ ಈ ಪರಿಸರದ ವಿಹಂಗಮ ನೋಟ
ಎಂತವರನ್ನು ಮೈಮರೆಸುತ್ತದೆ. ಅಗೋ ಆ ಸುಂದರವಾದ ನದಿ ತೀರದಲ್ಲಿ ಇಂದು ಒಂದಾನೊಂದು ಚುಂಬಿಸುತ್ತಾ ತಮ್ಮ ಪ್ರೇಮ ಸುಖವನ್ನು ಅನುಭವಿಸುತ್ತಿರುವ ಜೋಡಿ ಹಕ್ಕಿಗಳನ್ನು ನೋಡುತ್ತಿದ್ದರೆ ಪ್ರೇಮ ಜ್ವಾಲೆ ಹೊತ್ತಿ ಉರಿಯುತ್ತದೆ ನನ್ನ ಎದೆಯಲ್ಲಿ. ಈ ಪ್ರೇಮಾಗ್ನಿ ನಂದಬೇಕಾದರೆ ಈ ಒಂಟಿಯಾದ ಹಕ್ಕಿಗೆ ಇನ್ನೊಂದು ಹಕ್ಕಿ ಜೋಡಿಯಾಗಲೇಬೇಕು. ಆ ಅಮ್ರೇಗೌಡನ ಮಗಳು ಮುದ್ದಿನ ಮಗಳು ಭೂಮಿಕಾಳನ್ನು ತಡೆದು ಈ ರಸಿಕತೆಯ ರಾಜನಿಗೆ ಮಹಾರಾಣಿ ಆಗಲು ಒಪ್ಪಿಗೆ ಕೇಳಿಬಿಡುತ್ತೇನೆ. ನಾನು ಅಂದುಕೊಂಡಂತೆ ಅವಳು ಈ ಕಡೆನೆ ಬರಬಹುದು. ಭೂಮಿಕಾ, ಸ್ವಲ್ಪ ನಿಲ್ಲು. ಕಾಲೇಜಿಗೆ ಹೊರ್ತೀಯ? ನೋಡಿ, ನಾನು ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ನನ್ನನ್ನು ತಡಿಬೇಡಿ. ನೋಡಿ, ಕಾಲೇಜಿಂದ ಬಂದ ನಂತರ ಮಾತಾಡೋಣವಂತೆ. ಸರಿ, ನಾನಿನ್ನು ಬರ್ತೇನೆ. ದಾರಿ ಎಲ್ಲಿಗೆ ಹಾಳು ದಾರಿ. ಈ ಎಂಟೆದ ಬಂಟನ ಕೈ ಹಿಡಿದು ನನ್ನ ಸತಿಯಾಗಿ ಬಾಳುವುದೇ ನಿನಗೆ ಸುಗಮ ದಾರಿ. ಈ ರಸಿಕತೆ ರಾಜ ಕಾಮದ ಹಸಿವಿನಿಂದ ಬಳಲಿ ವಿಲವಿಲನೆ ಒದ್ದಾಡುತ್ತಿರುವಾಗ ನನ್ನೊಂದಿಗೆ ಕಾಮಕ್ರಿಯೆ ಆಡುವುದು ಬಿಟ್ಟು ನೀನು ಕಾಲೇಜಿಗೆ ಹೋಗೋದು ಸರಿಯಾದ ಕ್ರಮವಲ್ಲ ಭೂಮಿಕಾ. ನಾನು ನಿನ್ನನ್ನು ಬಿಡುವುದಿಲ್ಲ. ಲುಕ್ ಮಿಸ್ಟರ್ ಗಜರಾಜ್, ನನ್ನ ಬಾಯಿ ಬಿಗಿ ಹಿಡಿದು ಮಾತನಾಡಿ. ನಾನು ಅಗರ್ಭ ಶ್ರೀಮಂತನ ಮಗಳು ಎಂದು ಗೊತ್ತಿದ್ದು ನನಗೆ ಈ ರೀತಿ ಬಾಯಿಗೆ ಬಂದಂತೆ ಮಾತಾಡಬೇಡಿ. ನೋಡಿ, ನಾನು ಕಾಲೇಜಿಗೆ ಹೋಗಿ ಜ್ಞಾನ ಸಂಪಾದನೆ ಸವಿಯುವುದನ್ನು ಬಿಟ್ಟು ನಿಮ್ಮ ಕಾಮ ಸವಿಯುವುದನ್ನು ಮಾಡದ್ ಮಾತಾಡ್ಬೇಕೇನೋ? ರೂಪ ಈ ಜಗತ್ತೇ ಅಜ್ಞಾನದ ಅಂಧಕಾರದಲ್ಲಿ ಮುಳುಗುವಾಗ ನೀನೊಬ್ಬ ಸುಜ್ಞಾನಿ ಆದರೆ ಏನೋ ಪ್ರಯೋಜನ? ನಿನ್ನೆಯವರೆಗೂ ನನ್ನನ್ನು ಮದುವೆಯಾಗುತ್ತೇನೆಂದು ಮಾತು ಕೊಟ್ಟವಳು ನೀನು. ಇಂದು ನನಗೆ ವೇದಾಂತದ ಪರಿಪಾಠ ಹೇಳಿ ನನ್ನ ಕನಸಿನ ಪ್ರೇಮದ ಗೂಡಿಗೆ ಬೆಂಕಿ ಇಡಬೇಡ ಭೂಮಿಕಾ. ನನ್ನನ್ನು ನಿನ್ನ ಹೃದಯದಿಂದ ದೂರ ಮಾಡಬೇಡ. ನಾನೆಂದು ನಿನ್ನವನೇ ಭೂಮಿಕಾ, ನಿನ್ನವನೇ. ನೋಡು, ಅಂದು ನೀನೊಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಟಿಸಿದಕ್ಕೆ ನಾನಿನ್ನ ಮೆಚ್ಚಿಕೊಂಡೆ. ನೋಡು, ಕಾಮ, ಕ್ರೋಧ, ಮದ ಮತ್ಸರವೇ ತುಂಬಿರುವ ನೀನು ತುಳುಕಾಡುತ್ತಿರುವ ನಿನ್ನಲ್ಲಿ ಬರೀ ನೀತಿ ನಿಯಮಗಳೇ ಬೀದಿ ಪಾಲಾಗಿ ಬಿಟ್ಟಿವೆ. ನೋಡು, ವಿದ್ಯೆಯೇ ಬಾಳಿನ ಶಕ್ತಿ. ನೋಡು, ಶಿಕ್ಷಣವೇ ಶಕ್ತಿ. ನೋಡು, ಇಂಥ ಕಲಿಯುಗದಲ್ಲಿ ಇಂಥ ಶಿಕ್ಷಣದ ಬಗ್ಗೆ ನೀನು ಕೆಟ್ಟದಾಗಿ ಮಾತನಾಡುತ್ತಿರುವಾಗ ನಿನ್ನ ಬಗ್ಗೆ ನನ್ನ ಮನಸ್ಸಿನಿಂದ ಯಾವತ್ತೂ ನನ್ನ ಪ್ರೀತಿಯನ್ನು ಕಿತ್ತು ಹಾಕಿದ್ದೇನೆ. ನೋಡು, ಒಳ್ಳೆಯ ಮಾತಿನಿಂದ ಕ್ಷಣದಿಂದ ಇಲ್ಲಿಂದ ಹೋಗು. ನೀತಿ ಹಾಳು ನೀತಿ. ವಿದ್ಯೆ ಕಲಿತವರೆಲ್ಲರೂ ಬುದ್ಧಿವಂತರು ಅಂತ ನೀ ಕೊಂಡಿದ್ದರೆ ಅದು ನಿನ್ನ ಮೂರ್ಖತನ ಭೂಮಿಕಾ. ನಿನ್ನ ಕಾಲೇಜು ಕಲಿಸಿಕೊಡುವ ನೀತಿ ಪಾಠವನ್ನು ಪ್ರತಿಯೊಬ್ಬ ಮನುಷ್ಯರು ಅರಿತುಕೊಂಡು ಬಾಳಿದ್ದರೆ ಪ್ರತಿ ನಿಮಿಷಕ್ಕೊಂದು ಹೆಣ್ಣಿನ ಅತ್ಯಾಚಾರ, ಪ್ರತಿ ಗಂಟೆಗೊಂದು ಕೊಲೆ ಸುಲಿಗೆ ನಡೆಯುತ್ತಿರಲಿಲ್ಲ. ಉಚ್ಚರಣೆ ಈ ಇಡೀ ಸಮಾಜವೇ ಅನ್ಯಾಯದ ಮಡಿಲಲ್ಲಿ ಮಲಗಿರುವಾಗ ನಿನ್ನ ಕಾಲೇಜು ಕಲಿಸುವ ನೀತಿ ಪಾಠ ನಮ್ಮಂತ ರಸಿಕರಿಗೆ ಹಿಡಿಸುವುದೇ ಭೂಮಿಕಾ. ನಿನ್ನಂತ ರಂಬೆಯನ್ನು ಕಣ್ತುಂಬ ನೋಡಿದ ಮೇಲೆ ಯಾವ ರಸಿಕನಿಗೆ ತಾನೇ ಹಿಡಿಯುವುದಿಲ್ಲ ಪ್ರೀತಿ ಹುಚ್ಚು. ಬಾರಲೇ ಮುದ್ದಿನ ಹೆಣ್ಣೆ, ರಾಜನ ಕನಸನ್ನು ನನಸು ಮಾಡುವ. ಲೇ
ಬುದ್ಧಿಗೆಟ್ಟ ಹುಚ್ಚುನಾಯಿ ಕಾಲೇಜು ಎಂಬ ಜ್ಞಾನ ಮಂದಿರಕ್ಕೆ ಹೋಗುವ ಯುವತಿಯನ್ನು ತಡೆದು ಕಾಮದಾಟವನ್ನಾಡುವೆಯ ಬಂಡಗೆಟ್ಟ ಬಿಕಾರಿ ನನ್ನ ಬೀದಿಯಲ್ಲಿ ಬಿದ್ದಿದ್ದ ನಿನ್ನನ್ನು ಎತ್ತಿ ಹಿಡಿದು ಉನ್ನತ ಹುದ್ದೆಯನ್ನು ಕೊಟ್ಟು ಅನ್ನ ಹಾಕಿಸಲು ಇದೆ ಮನೆಗೆ ಕನ್ನ ಹಾದಿಯಲ್ಲೇ ನೀಚ ಕೈ ಬಿಡಲೇ ಇವಳನ್ನು ನಡು ಬೀದಿಯಲ್ಲಿ ಒಂಟಿ ಹೆಣ್ಣಿನ ಮಾನಭಂಗ ಮಾಡುವ ನಿನ್ನಂತ ಬೀದಿ ಕಾಮಣ್ಣರ ಅನ್ಯಾಯದ ಅಟ್ಟಹಾಸವನ್ನು ಮಟ್ಟ ಹಾಕದೆ ಬಿಡಲು ಈ ವಸಂತ ಅನ್ಯಾಯ ಒಂದು ಹೆಣ್ಣನ್ನು ಪ್ರೇಮಿಸಿ ಕಾಮಿಸಿ ಅವಳನ್ನು ಮದುವೆ ಮಾಡಿಕೊಂಡು ಅವಳಿಗೆ ಹೊಸ ಬಾಳು ಕೊಡುವುದು ಅನ್ಯಾಯವಲ್ಲೇ ಪುಡಾರಿ ನನ್ನ ಮಗ ನನ್ನಿಂದ ಇವಳನ್ನು ದೂರ ಮಾಡಿ ನಂತರ ಇವಳ ತಲೆ ಕೆಡಿಸಿ ಇವಳನ್ನು ಪ್ರೇಮ ಸಾಗರದಲ್ಲಿ ಧುಮುಕಿಸಿ ಇವಳ ಜೀವನವನ್ನೇ ನಸ್ಮರ ಮಾಡಲು ಬಂದಿರುವ ನೀನೊಬ್ಬ ದೇಶ ರಕ್ಷಕನೆಂದು ತಿಳಿದುಕೊಂಡಿರುವ ಆ ಮಗನೇ ಇಷ್ಟಕ್ಕೂ ನನ್ನ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕೆ ನೀನೇನು ಹೈಕೋರ್ಟ್ ನ್ಯಾಯಾಧೀಶನೋ ಅಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನೋ ಲೇ ಗಜರಾಜ ಈ ವಿಶಾಲ ಭಾರತದ ಮೂಲೆ ಮೂಲೆಯಲ್ಲಿ ನಡೆದ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟುವುದು ಯಾವ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರಿಂದಲೂ ಸಾಧ್ಯವಿಲ್ಲ. ಅದು ಕೇವಲ ನಮ್ಮಂತ ನ್ಯಾಯ ನೀತಿ ಧರ್ಮ ತುಂಬಿದ ಧರ್ಮವಂತರಿಂದಲೇ ಮಾತ್ರ ಸಾಧ್ಯ. ಲೇ ಗಜರಾಜ, ಹಿಂದೆ ಕೌರವರು ದ್ರೌಪದಿಯ ವಸ್ತ್ರಾಪರಣ ಮಾಡುವಾಗ ದ್ರೌಪದಿಯ ರಕ್ಷಣೆಗೆ ಶ್ರೀಕೃಷ್ಣ ಪರಮಾತ್ಮ ಧರೆಗಿಳಿದು ಬಂದಂತೆ ಇಂದು ಇವಳ ರಕ್ಷಣೆಗೆ ಬಂದಿರುವ ನಾನೊಬ್ಬ ದೇಶ ರಕ್ಷಕ ಎಂಬುದನ್ನ ಮರೆಯಬೇಡ. ರಕ್ಷಕ ದೇಶ ರಕ್ಷಕ ಇವಳನ್ನು ಕಾಪಾಡಲು ಬಂದ ನೀನೊಬ್ಬ ದೇಶ ರಕ್ಷಕ. ಸಂತ, ಈ ಭೂಮಿಕ ಯಾವತ್ತೋ ನನ್ನ ಪಂಜರದ ಗಿಳಿ. ಇವಳು ನನಗಾಗಿ ಒಲಿದು ಬಂದ ಒಲವೆಲೆಗಳತೆ ನಿನ್ನ ಬೆದುರಿಕೆ ಮಾತುಗಳಿಗೆ ಹೆದರಿ ಓಡಿ ಹೋಗಿಲ್ಲ. ನೀನು ಇವಳನ್ನು ಮರೆತು ಬಿಡು. ಇರದಿದ್ದರೆ ನಿನ್ನ ಸಾವನ್ನೇ ನೀನೆ ಬರಮಾಡಿಕೊಂಡಂಗಾಗುತ್ತದೆ ಮಗನೇ. ಕಾಮ ತುಂಬಿದ ಕೊಬ್ಬಿದ ಕೋರಿಯೇ ನೋಡು, ದಿಕ್ಕು ದೇಶ ಇಲ್ಲದ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನೋಡು, ಭಾರತ ದೇಶಕ್ಕೆ ರಾಜಕಾರಣಿಯಾಗಿ ಮೆರೆಯುತ್ತಿರುವ ಮಂಗಳ ಗೌಡರ ಮಗಳು ನೀ ಭೂಮಿಕಾಗೆ ನನಗೆ ಎಷ್ಟಿರಬೇಕು. ನನ್ನ ತಂದೆಗೆ ಒಂದೇ ಒಂದು ಮೆಸೇಜ್ ಕೊಟ್ರೆ ಸಾಕು, ನಿನ್ನ ನೌಕರಿ ಹೋಗುತ್ತದೆ. ನೋಡು, ನೀತಿ ನ್ಯಾಯ ನೀತಿ ಧರ್ಮ ಈ ಮೂರನ್ನು ತಿಳಿಯದ ನೀನಗೆ ನನ್ನ ಜೊತೆ ಮದುವೆ ಕನಸಿನ ಮಾತು. ನೋಡು, ಇಲ್ಲಿಂದ ಹೊರಟು ಹೋಗು. ಭೂಮಿಕಾ, ಈ ಪ್ರಪಂಚದಲ್ಲಿ ಪ್ರೇಮದ ಬಲೆಗೆ ಗಂಡು ಬಿದ್ದರೆ ಈ ಸಮಾಜ ಹೂಳಿ ಅಂತ ಪಟ್ಟ ಕಟ್ಟುತ್ತದೆ. ಅದೇ ಪ್ರೇಮದ ಬಲೆಗೆ ಹೆಣ್ಣು ಬಿದ್ದರೆ ಸೂಳಿ ಅಂತ ಪಟ್ಟ ಕಟ್ಟುತ್ತದೆ. ಇದಕ್ಕೆ ನೀನು ದಾರಿ ಮಾಡಿಕೊಡಬೇಡ. ಅಂದರೆ ನಾನು ಗೂಳಿ ಆಗೋದು ಬೇಡ, ನೀನು ಸೂಳಿ ಆಗೋದು ಬೇಡ. ಸದ್ಗುಣವುಳ್ಳ ಸತಿಮನೆ ಒಳಗಿದ್ದರೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಅಂದರೆ ನಾವಿಬ್ಬರು ಮದುವೆ ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿದರೆ ಸ್ವರ್ಗಕ್ಕಿಂತಲೂ ಮಿಗಿಲಾಗಿರ್ತದೆ ನಮ್ಮ ಪೂರ್ವ ಜೋಡೆ. ಲೇ ಗಜರಾಜ, ಇವಳು ನಿನ್ನನ್ನು ಮದುವೆಯಾಗುವುದಿಲ್ಲವೆಂದು ಪರಿಪರಿಯಾಗಿ ಹೇಳಿದರು. ಸದಾಶಿವನಿಗೆ ಅದೇ ಜ್ಞಾನ
ಹಾಗೆ ಹೇಳಿದ್ದನ್ನೇ ಪದೇ ಪದೇ ಹೇಳುತ್ತಿರುವಲ್ಲ, ನಿನ್ನದು ಒಂದು ಮನುಷ್ಯ ಜನ್ಮವೇ ಭಸ್ಮಾಸ್ತನ ಮಗನೇ. ಈ ಆವೇಶದ ಅವಘಡದಲ್ಲಿ ನೀನು ಇಲ್ಲಿಂದ ಬೇಗನೆ ಹೊರಟು ಹೋಗು. ಇರದಿದ್ದರೆ ಮೊದಲು ಕೆಡವೆನೋ ನಿನ್ನ ದೇಹವನ್ನು. ಬೇಗನೆ ಇಲ್ಲಿಂದ ಹೊರಟು ಹೋಗ. ಇಲ್ಲೇ ನಿಂತಿದ್ದಾದರೆ ರಕ್ತದ ಕಾಲುವೆ ಹರಿಸಬೇಕಾದಿತ್ತು. ಎಚ್ಚರ! ನನಗೆ ಎಚ್ಚರ ಹೊತ್ತು ಮಂಗನೆ. ಪ್ರೇಮದ ತೀರಿಸಿಕೊಳ್ಳಬೇಕೆಂದ ಬಂದ ಈ ದಾರಿ ಹೋಕನ ಮೋಹಕ್ಕೆ ಹಾಸ್ಯ ವೇಷದ ನಿನ್ನನ್ನು ಜೀವ ಸಹಿತ ಉಳಿಸೋದಿಲ್ಲ ಈ ವೀರಾದಿ ವಿರಾಟ. ನಾನು ಕಣ್ಣಿಟ್ಟ ಈ ಕನ್ಯೆಯನ್ನು ಮುಂದೆ ಒಂದು ದಿನ ಮದುವೆಯಾದರೆ ಬಿಡಲಾರೆ. ದಿಸ್ ಇಸ್ ಮೈ ಚಾಲೆಂಜ್. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಿಮಗೆ ಅನಂತ ಕೋಟಿ ವಂದನೆಗಳು. ನೋಡಿ, ನಿಮ್ಮ ಈ ಉಪಕಾರಕ್ಕೆ ನಾನು ಯಾವ ತ್ಯಾಗ ಮಾಡಿದ್ರೂ ಕಡಿಮೆನೆ. ನೀವೇನು ಹೇಳುತ್ತೀರಿ? ಇದರಲ್ಲಿ ದೊಡ್ಡ ಉಪಕಾರವೇನು ಬಂತು? ಸಂಕಷ್ಟಕ್ಕೀಡಾದವರನ್ನು ಕಾಪಾಡುವುದು ಈ ದೇಶದ ನಾಗರಿಕತೆ ಅಲ್ಲದೆ ನಮ್ಮಂತ ಯುವಕರ ಆದ್ಯ ಕರ್ತವ್ಯ. ಅಂದಹಾಗೆ ನೀವು ನಮ್ಮ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಭೂಮಿಕಾ ತಾನೆ? ಹೌದು. ನಾನು ಅದೇ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿ ವಸಂತ ಅಂತ ನನ್ನ ಹೆಸರು. ಓ, ವಸಂತ, ನಿಮ್ಮ ಹೆಸರು ತುಂಬಾ ಮುದ್ದಾಗಿದೆ. ಅಂದಹಾಗೆ ನೀವು ನನ್ನನ್ನು ಕಾಪಾಡಿದ ಕ್ಷಣದಿಂದ ಸಪ್ತ ಸಾಗರದಲ್ಲಿ ನನ್ನ ಪ್ರೇಮದಲ್ಲಿ ನಿಮ್ಮ ಮನೆ ಮಾಡಿದೆ. ನೋಡಿ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ತಾನೆ? ಈ ಸುಂದರ ಸವಿನೋಟದಲ್ಲಿ ಸೌಂದರ್ಯವನ್ನೇ ಮೈದುಂಬಿಕೊಂಡು ಧರೆಗಿಳಿದ ರಂಬೆಯಂತೆ ಕಾಣುತ್ತಿರುವ ಈ ನಿಮ್ಮ ಸೌಂದರ್ಯ ಸಿರಿ ಸಂಪತ್ತನ್ನ ನೋಡಿದ ನನ್ನ ಮನಸ್ಸು ರಾವಣನ ಮನಸ್ಸು ಸೀತೆಯ ಮೇಲೆ ಹರಿದಂತೆ ಹರಿಯುತ್ತದೆ. ಹಾಗಾದ್ರೆ ನಾವಿಬ್ರು ಈ ತಂಪಾದ ವಾತಾವರಣದಲ್ಲಿ ಹಾಡಿ ಕುಣಿಯೋಣವೇ? ಪ್ರೀತಿ ಪ್ರೇಮದಲ್ಲಿ ಒಂದಾದ ಈ ಶುಭ ಸಂಜೆಯಲ್ಲಿ ನಾವಿಬ್ಬರು ಕೂಡಿ ಹಾಡೋಣ ಬಾಬುಮಿಕಾ.
ಒಡ್ವಿ ಊರ ಬಸ್ ಸ್ಟ್ಯಾಂಡ್ನಾಗ ಹಾಲಾಕಾಕ ನಾ ಬಂದಾಗ ನಿಂತಿದ್ದ ಹುಡುಗಿ ಎದುರಾಗ ಬಾಳ ಚಂದಿತ್ತ ಮೈ ಕಟ್ಟಿನಾಗ ಬಾಳ ಚಂದಿತ್ತ ಮೈ ಕಟ್ಟಿನಾಗ ಒಡ್ವಿ ಊರ ಬಸ್ ಸ್ಟ್ಯಾಂಡ್ನಾಗ ಹಾಲಾಕಾಕ ನಾ ಬಂದಾಗ ನಿಂತಿದ್ದ ಹುಡುಗಿ ಎದುರಾಗ ಬಾಳ ಚಂದಿತ್ತ ಮೈ ಕಟ್ಟಿನಾಗ ಬಾಳ ಚಂದಿತ್ತ ಮೈ ಕಟ್ಟಿನ್ಯಾಗ ಹಾಲ್ರಿ ಹಾಲು ದೊಡ್ಡೆಮ್ಮಿ ಗೊಡ್ಡೆಮ್ಮಿ ಗಿಡ್ಡೆಮ್ಮಿ ಜಾರ್ಸಿ ಆಕಳ ಹಾಲು ತಂದೇನ್ರಿ ಕಲ್ಲಕ್ಕ ಕರಿಯಕ್ಕ ನೀಲಕ್ಕ ನಿಂಬಕ್ಕ ಬರ್ರಿ 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 ಹೂವಿನ ವ್ಯಾಪಾರ ಮಾಡವ ಹಾಲಿನ ವ್ಯಾಪಾರ ಮಾಡಾಕಂತ ನಂತಂದು ಗಾಬರಿ ಆಗ್ಬೇಡ್ರಿ ಯಾಕಂದ್ರ ಹೂವಿನ ವ್ಯಾಪಾರ ಮಾಡಿ 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 ನಮ್ ಬಿಸ್ನೆಸ್ ಲುಕ್ಷಾನೆ ಆಗಿ ಹೋತ್ರಿ ಇದು ಹಿಂಗಾದ್ರ ಬಗೆಯಿರಲ್ಲ ಅಂತ ತಿಳ್ಕೊಂಡು ಹಾಲಿನ ವ್ಯಾಪಾರ ಮಾಡಿ 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 ನಮ್ ಜೇಬ್ ಮುಚ್ಕೊಳಕಂತ ನೋಡ್ರಿ ಅಲ್ಲೇ ನಮ್ ಪಕ್ಕ ಫಿಗರ್ ಈ ಕಡೆ ನಾವ್ ಬರಕ್ ಕುಂತೈತಿ ಬರ್ಲಿ ಬರ್ಲಿ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ತನನಸಿನ ಧರಣಿಯಲ್ಲಿ ಹಸುರಿನ ಜನನ ಮಲೆನಾಡಿನ ಮಲೆನಾಡಿನ ಸುಮಾತಿನ ಹೊಸತನ ಕವಿತನ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ತನನಸಿನ ಧರಣಿಯಲ್ಲಿ ಹಸುರಿನ ಜನನ ಇದೇನಪ್ಪ ಹೂವಿನ ವ್ಯಾಪಾರ ಮಾಡ್ತಿರೋ ಗಿರಾಕಿ ಅಂದ್ರೆ ಹೂವಿನ ವ್ಯಾಪಾರ ಮಾಡೋ ಹುಡುಗ ಇವತ್ತ ಹಾಲು ಕ್ಯಾನ್ ಹಿಡ್ಕೊಂಡು ಅಡ್ಡಾಡಕತ್ತಾನಲ್ಲ ಯಾಕ ಅಂತ ಕೇಳ್ಬೋದೇನೋ ಪಾಂಡು ಧಾರಾಳವಾಗಿ ಕೇಳು ಪಾರಿ ಹೇಳ್ತೀನಿ ನನ್ನ ಹೂವಿನ ವ್ಯಾಪಾರ ಕರ್ಮ ಕಾಂಡನ ಪಾರಿ ನೀನು ಮತ್ ನಿನ್ನಂತ ಅನೇಕ ಹುಡುಗಿಯರು ನನಗೊಂದು ಮಾರು ಕೊಡು ನನಗೊಂದು ಮಳ ಕೊಡು ನನಗೊಂದು ಗೇಣ್ ಕೊಡು ನನಗೊಂದು ಚೋಟ್ ಕೊಡು ಅಂತ ಕೇಳಿದವ್ರಿಗೆಲ್ಲ ಕೇಳಿದ ಹೂವ ಪುಕ್ಷಟಿ ಕೊಟ್ಟಿದ್ದ ತಪ್ಪತ ಪಾರಿ ಅದ್ರ ಪರಿಣಾಮನ ನನ್ನ ಕೈಗೆ ಹಾಲಿನ ಚಂಪ್ ಬಂದಿದ್ದ ಹಿಂಗಾತನ ನಾನು ಅವತ್ತೇ ಹೇಳಿದ್ದೆ ಹುಡುಗಿಯರಿಗೆ ಪುಕ್ಸೆಟ್ಟಿ ಹೂ ಕೊಡಬೇಡ ಕೇಳ್ದೆ ನನ್ನ ಮಾತ ಹುಡುಗಿಯರ ಕಂಡತ್ತೆ ಪುಕ್ಸೆಟ್ಟಿ ಹೂ ಕೊಟ್ಟಿದ್ದ ಹೆಂಗಾತೀಗ ಆಗಬೇಕ ನಿನಗ ಹಿಂಗ ಆಗಬೇಕ ಮತ್ತೀಗ ನೋಡು ಹಾಲಿನ ವ್ಯಾಪಾರ ಬಂದಿಯಲ್ಲ ಹಾಲಿನ ವ್ಯಾಪಾರ ಮಾಡಕ್ ಬಂದ್ ಬಾಳ ಚಲೋ ಆತ್ ನೋಡ ಮತ್ ಈ ವ್ಯಾಪಾರದಾಗ ಹಂಗ ಮಾಡಕ್ ನಿಂತು ಬಿಟ್ಟಿ ಆಂಟರಿ ಎಲ್ಲ ಕೊಡಕ್ ಇಟ್ಟು ಬಿಟ್ಟಿ ಹಾಲು ತಕ್ಕೊಳ್ರಿ ನಿಂಗ ಹಿಂಗ ಮಾಡ್ಬೇಡ ಮತ್ತೊಂದು ಮಾತು ಹೇಳ್ತಾನೆ ಕೇಳ ಹಾಲ್ನಾಗ ನೀನು ನೀರ್ ಬೆರ್ಸಕ್ ಹೋಗ್ಬೇಡ ಯಾಕಂದ್ರ ಈ ಊರ್ ಮಂದಿ ಬಾಳ ಹುಷಾರಿ ಇದಾರ ಮತ್ತ ಅದಕ್ಕ ನೀನು ಸರಿಯಾಗಿ ಎಚ್ಚರಿಕೆಯಿಂದ ನೀನ್ ವ್ಯಾಪಾರ ಮಾಡ್ದಿ ಅಂತ ಈ ದಂಧೆ ಸಕ್ಸಸ್ ಆತಿ ನೋಡ ಪಾರಿ ಸತ್ತ ನಿಮ್ಮ ಅವನ ಮೇಲೆ ಇದ್ದ ನಿಮ್ಮ ಅಪ್ಪನ ಮೇಲೆ ನಾನು ಬಾಜು ಇರ ನಿನ್ನ ಮೇಲೆ ಆಣಿ ಮಾಡಿ ಹೇಳ್ತೀನಿ ನಾ ಹಾಲ್ಯಾಗ ನೀರ್ ಕಲ್ಬರ್ಕಿ ಮಾಡೋದಿಲ್ಲ ನನ್ನ ಹಾಲಂದ್ರ ಜನ ಬಡ್ದಾಡ್ ತಗೊಂತಾರ ಯಾಕಂದ್ರ ನಾ ಅವ್ರಿಗೆ ಪ್ಯೂರ್ ಹಾಲ ಕೊಡ್ತೀನಿ ನಾ ಅವ್ರಿಗೆ ಪ್ಯೂರ್ ಹಾಲು ಕೊಡ್ಬೇಕಂದ್ರ ನನ್ ಕಷ್ಟ ಬಾಳ ಐತಿ ವ್ಯಾಪಾರಿ ಬಾಳ ಐತಿ ಹೌದಾ ಅಲ್ಲ ನೀನೇ ಜನಕ್ಕೆ ಬಡದ ಕೊಡ್ತೀಯೋ ಏನ ಜನನ ನಿನ್ನ ಬಡದ ತಗೋತ ಹೋಗ್ಲಿ ಬಿಡ ಜನಕ್ಕೆ ಪ್ಯೂರ್ ಹಾಲು ಕೊಡ್ಬೇಕಂದ್ರ ನಿಂದೇನ್ ಕಷ್ಟ ಐತಪ್ಪ ಅಂತ ಅದನ್ನಾರು ಬಿಡಿಸಿ ಹೇಳ ಹಾಲು ಕೊಂಡುಕೊಳ್ಳುವವರಿಗೆ ಏನು ಗೊತ್ತು ಹಾಲು ಕರಿಯುವರ ಕಷ್ಟ ದಿನಾ ಬೆಳಗಾತಂದ್ರ ಮತ್ ದಿನಾ ರಾತ್ರಿ ಆತಂದ್ರ ಎಮ್ಮೆ ಜಾರ್ಸಿ ಆಕಳ ಇದ್ದವ್ರ ಮನಿಗ್ ಹೋಗಿ ಎಮ್ಮೆ ಆಕಳ
ಮಕ್ಕಳದಾಗ ಕೈ ಕೆಚ್ಚಲ್ದಾಗ ಕೈ ಹಾಕಿ ಕೈ ಆಡಿಸಿ ಕೈ ನುಸ ತನಕ ಸರ್ಬರ್ ಸರ್ಬರ್ ಅಂತ ಹಿಂಡ್ಬೇಕು ನೋಡ ಪಾರಿ ಅಂದಂಗ ನಿನ್ನ ಯಾವರ ಆದವನ ಹಿಂಡವು ಹಿಂಡಿಸ್ಕೊಳವು ಇದ್ರು ಹೇಳೇ ಬಿಡ ಎರಡು ಕೈಲಿ ಹಿಂಡೇ ಬಿಡ್ತೀನಿ. ಹೌದನ ಅಂತೂ ನಿನಗ ಕೈ ಆಡ್ಸೋ ಚಾಳಿ ಐತಿ ಅಂದಂಗಾತ. ಇರ್ಲಿ ಬಿಡ. ಅಂದಂಗ ನಮ್ಮ ಎಮ್ಮಿನ ಸದ್ದಂಗಿತ ನಮ್ಮ ಎಮ್ಮಿನ ಹಿಡಿಯಾಕೆ ಬಂದಿತ್ತಿಯಲ್ಲಪ್ಪ. ಕಡ್ಲೆ ಬಿಟ್ಲ ಅಂದ್ರ ನೀನು ನಮ್ಮ ಎಮ್ಮಿನೂ ಕರಿಯಮೇ ಐತಿ ಅಂದಂಗ. ತೋರಿಸಿಕೊಂಡವನಿಗೆ ಏನು ಗೊತ್ತು ಮಳೆಯ ಅಂಜಿಕೆ ಅನ್ನೋ ಹಾಗೆ ನಾ ಹಾಲು ಹಿಂಡಾಕ್ ರೆಡಿ ಆಗಿ ನಿಂತೇನೆ ಅಂದ್ಮೇಲೆ ನಿನ್ನ ಎಮ್ಮಿ ಹಿಡಿದು ಹಿಂಡಿ ಹಾಲು ಕುಡಿಯಾಕ ನನ್ನ ಮನಸ್ಸು ಹಾತಿರ್ತೈತಿ ಪಾರಿ ಹಾತಿರ್ತೈತಿ. ಹೌದನ ನಮ್ಮ ಎಮ್ಮಿ ಒದ್ರ ನನ್ನ ಸಂಬಂಧ ಇಲ್ಲ ನೋಡ. ಸರಿ ಹಂಗಾರ ಹಾಲು ಕುಡಿಯಾಕ ನಿನ್ನ ಮನಸ್ಸು ಹಾತೊಡ್ತೈತೆ ನಾ ಯಾಕೆ ಬೇಡ ಅನ್ಲಿ ಹೊಡಿಯೋ ಮತ್ತೆ ಹೊಡೆದ ಬಿಡ. ಪಾಂಡ್ಯ ನಿನ್ನ ಕ್ಯಾನಿನ ಒಳಗ ಹಾಲಿಲ್ಲ ಇದರ ಒಳಗ ಪಾಂಡ್ಯ ನಿನ್ನ ಕ್ಯಾನಿನ ಒಳಗ ಹಾಲಿಲ್ಲ ಇದರ ಒಳಗ ಹಿಂಡಲೇನ ಪಾರಿ ಹಾಲನ್ನ ಕರ್ಕೊಂಬಾರ ಪಾರಿಯ ಕಾನ ಕರ್ಕೊಂಬಾರ ಪಾರಿಯ ಕಾನ. ಲೇ ಪಾಂಡ್ಯ ಏನೇನು ಮರಳು ಮಾಡಿಲಿ ಈ ಪಾರಿಗೆ ನೀರಾಗ ಮೀನ್ ಸುತ್ತಂಗ ನಿನ್ ಹಿಂದನ ಸುತ್ತಿರ್ತಾಳ ಈ ಪೋರಿ. ಅಲ್ಲ ಪಾರಿ ನೀ ಇದ ರೀತಿ ಮಾಡಿದ್ರ ನನ್ ಜೀವ ಹೊಕ್ಕೈತಿ ಹಾರಿ ಅಂದಂಗ ನಿನ್ನ ಬಿಸಿನೆಸ್ ಚೇಂಜ್ ಆಗೈತಲ್ಲೇ ಪಾಂಡ್ಯ. ಏನಿದೆ ನಿನ್ನ ಅವತಾರ? ಅವತಾರಲ್ಲಿ ಗುಂಡ್ಯ ಇದು ನನ್ನ ಕರ್ಮದ ಫಲ. ಹೂವಿನ ವ್ಯಾಪಾರ ವರ್ಕೌಟ್ ಆಗಲಿಲ್ಲಿ ಲಕ್ಷಣ ಆಗಿ ಹೋತು. ಅದಕ್ಕೆ ಹಾಲಿನ ಚಂಬ್ ಹಿಡಿಯೋದ ಅನಿವಾರ್ಯ ಆಗಿ ಹೋತ್ಲಿ.
ಈ ನನ್ನೆದಾಗ ಸಕ್ಸಸ್ ಆಗಿ ರಾಜನಾಗ ಮೆರಿಬೇಕಂತೀನಿ. ಅದನ್ನ ನಮ್ಮೂರ್ ದುರ್ಗಾದೇವಿ ನಾನು ಕುಣಿಸ್ಬೇಕು ಮಗನ, ಕುಣಿಸ್ಬೇಕ. ಹಾ ಆತು ಬಿಡ್ರಿ ಹಂಗಾರ. ಯಾಕಂತಂದ್ರ ನೀವಿಬ್ರು ಆ ದೇವಿಗೆ ಸೇವೆ ಮಾಡ್ತೀರಿ ಅಂದ್ಮೇಲೆ ಆ ಲೋಕಮಾತೆ ನಿಮ್ಮಿಬ್ಬರು ಪ್ರೀತಿಗೂ ಅಂದ್ರೆ ನಿಮ್ಮಿಬ್ಬರು ಭಕ್ತಿಗೆ ಮೆಚ್ಚಾಳೆ ಅನ್ನೋ ಗ್ಯಾರಂಟಿ ನಂಬಿಕೆ ನನಗೈತಿ ನೋಡ್ರಿ. ಈ ಪಾರ್ ಹೇಳಿದ ಮೇಲ್ ಮುಗೀತು. ನನ್ನ ಅದೃಷ್ಟ ಬಾಗಲನ ತೆರಿತು. ಏ ಪಾರಿ, ನೀ ಬಾಳ್ ನನ್ನ ನರಿತ. ಲೇ ಗುಂಡ್ಯ, ನೀ ಇಲ್ಲಿಂದ ಹೋಗೋದು ಒಳಿತ. ಇಲ್ಲಿಗೆ ನನ್ನ ಪೀಡಾನ ತೊಲತು. ಆಮೇಲೆ ಮಗನ ಪಾಂಡ್ಯ, ನನ್ನ ಪವರ್ ಏನಂತ ಈ ಪಾರಿಗೆ ಚೆನ್ನಾಗಿ ಗೊತ್ತಲೇ. ಇವಳು ಬಿಟ್ಟು ಹೋಗೋದಿಲ್ಲ ನಾ ಮರೆತ. ಇವ್ ಜೊತೆ ಕೂಡಿ ಬಾತೀನಿ ನಾ ಬೆರೆತ. ಇವಳಿಂದ ನಿನ್ನ ಪ್ರೀತಿ ಪ್ರೇಮ ಬಹುದೂರ್ ಸರಿತ. ನಿನ್ನ ಗಡಿ ಪಾರ್ ಮಾಡೋ ಅವಕಾಶ ನನಗ ದೊರೆತ. ಪಾರಿ, ನೀನೊಂದು ಹಾಡು ಹಾಡ್ಬೇಕು ನನ್ನನ್ನು ಕುರಿತು. ಅವ್ವಾ ನೋಡ್ರಿ, ನನ್ನ ಪ್ರೀತಿಗೆ ನೀವಿಬ್ರು ಹಿಂಗ ತುದಿಗಾಲಾಗೆ ನಿಂತಿರಿ ಅಂದ ಮೇಲ ಈಗ ನಿಮ್ಮಿಬ್ರಿಗೂ ನಾನು ಒಂದು ಸಮಾಧಾನಕ್ಕನ್ನ ಬಹುಮಾನ ಕೊಡ್ತೇನೆ ನೋಡ್ರಿ. ಒಗಲ್ ಬಿಡು ಒಂದು ಮನಸ್ಸು ಹಗುರಾಗುವಾಗ ಟೈಮ್ ಪಾಸ್ ಹೃದಯ ಗೀತೇನ. ನಿಂಗೆ ಊಟ ಜನ ನೀನು ನೋಡ ಜನ ನಿಂಗೆ ಔಟ ಆತನ್ರಪ್ಪೀಗ ಹೋಗೋಣ. ಏ ಅವ್ನ ನಿಮ್ಮ ಬರ್ಬೇಕ ಚಟ್ಟಿ. ನಮ್ಮ ಗೌಡ್ರ ಗದ್ದಿಗೆ ಹೋಗಿ ಆಳುಗಳಿಗೆ ಬುತ್ತಿ ಕೊಟ್ಟು ಬರ್ತೀನಿ ಅಂತ ಹೇಳಿ ಹೋದ ನನ್ನ ಮಗಳು ಪಾರವ್ವ ಎಲ್ಲಿ ಹೋದ್ಲು ಅಂತೀನಿ. ಓಹೋ, ನಾನು ಇಲ್ಲೇ ಅದೇನೋ ಯಪ್ಪ, ನೀ ನನ್ನನ್ನು ಎಲ್ಲೆಲ್ಲಿ ಹುಡುಕ್ದೋ ಯಪ್ಪ. ಕೆಟ್ಟೋ ನಿಮ್ಮವನ ಪೂರಾಕೆ. ಗೌಡ್ರ ತೋಟಕ್ಕೆ ಹೋಗಿ ಆಳುಗಳಿಗೆ ಬುತ್ತಿ ಕೊಟ್ಟು ಸಾಟ್ನ ಬಾರ್ವಾ ತಂಗಿ ಅಂತ ಹೇಳಿದ. ಇಲ್ಲಿ ಹಾಲು ಬೀದ್ಯಾಗ ಈ ನನ್ನ ಮಕ್ಕಳು ಕೂಡ ಲಾಲಿ ಹಾಡ್ಕೊಂತ ಲಾಲಿ ಆಗಿ ಕಾಲ ಕಳೆದ್ರ ಮುಂದೆ ಹೆಂಗ ನಿಮ್ಮವನ ನಿನ್ನ ಗತಿ. ನನಗ ಸತಿಯೋ ಪರಮೇಶಿ ಮಾವ. ಮಾರಾಟ ಮಾಡುವ ವಸ್ತುನ ಇಟ್ಟು ಕುಲ್ಸೋಕ್ಕಿಂತ ಕೊಟ್ಟು ಕುಲ್ಸ್ಬೇಕಂತ ಇಂದ ನಮ್ ಪೂರ್ವಜರು ಹೇಳಿದ ಹಾಗೆ ಹದಿಹರಿಯದ ಹಂಗಾಮ ತುಂಬಿ ತುಳ್ಕೋ ಈ ಪಾರಿನ ಮರ ಮರ ಮರಗಿಸೋಕ್ಕಿಂತ ರಸ ತುಂಬಿದ ಕಬ್ಬಿನಂತ ನನ್ನಂತವನ್ ಕೊಟ್ಟ ಒಪ್ಪನಂತಾಳೆಯನ್ನ ಯಾಕೆ ಮಾಡ್ಕೋಬಾರ್ದ್ರಿ ಪರಮೇಶಿ ಮಾವ. ದಿನನಿತ್ಯ ಹಾಲ್ ಮಾರಿ ಹಾಲ್ನ್ಯಾಗ ಕೈ ತುಳಿಯುವಂತ ಈ ಹಾಲ್ನಂತ ಗುಣವುಳ್ಳ ನನಗ ಹಾಲ್ನಂತ ಪರಿಶುದ್ಧವಾಗಿ ಪಾರಿ ಕೊಟ್ರ ಹಾಲ್ನಂತ ಪರಿಶುದ್ಧವಾಗಿರ್ತತಿ ಆ ಪಾರಿ ಜೀವನ. ನೀ ಕೊಡೋ ಮಾವ ನಿನ್ನ ಮಗಳ ಕಡೆ ನಿನ್ನ ಗಮನ, ಅದುವೇ ಈ ನನ್ನ ಪ್ರೀತಿಯ ಪ್ರಯಾಣ. ಏ ಮಕ್ಕಳ್ರಿ, ನನ್ನ ಮಗಳು ಯಾರಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಪಕ್ಕಾ 420 ಮಗ ನಾನು ಇರುವಾಗ ನಿಮ್ಮಿಂದ ಕಲಿಬೇಕಂದ್ಲಿ ಮಕ್ಕಳ ನಿಂತ. ನಾ ಮೊದಲ ಕಬ್ಬಿನಂತ ಹುಡುಗದಿನಿ, ಹಾಲಿನಂತ ಗುಣದ ಓದಿನಿ ಅಂತ ತಿಳಿದ ಏನಾದ್ರೂ ತಿಪ್ಪರ್ಲಾಗ ಹೋಗಿದ್ರ ನಿಮಗೆ ನನ್ನ ಮಗಳು ಕೊಡಂಗಿಲ್ಲ ನೋಡ್ರಲ್ಲಿ ಬಂಡ್ರ. ಏ ಪರಮೇಶಿ ಮಾವ, ಈಗ ಕಾಲ್ಮಾನ ಬಹಳ ಸೂಕ್ಷ್ಮದವ. ನಿನಗ ವಯಸ್ಸಾಗ್ತಾ ಬಂತ. ನೀ ಯಾವಾಗ ಗೊಟ್ಟಕ್ಕಂತಿ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಅದಕ್ಕ
ನಿನ್ನ ದಾರಿ ಮುಂದಾಗೋದ್ರೊಳಗ ನಿನ್ನ ಮಗಳಿಗೆ ಒಂದು ದಾರಿ ಮಾಡಿ ಕೊಟ್ರ ನನ್ನ ಜೊತೆ ಹಾಯಾಗಿ ಬಾಳ್ತಾಳು ಪರಮೇಶಿ ಮಾವ. ಯಪ್ಪ ಯಪ್ಪ, ಈ ಪಾಂಡು ಹೇಳೋ ಮಾತು ಖರೆ ಆಯ್ತು ಯಪ್ಪ. ಯಾಕಂದ್ರೆ ನೀನು ಯಾವ ಸತ್ ಹೋಗಿ ಅಂತ ಗೊತ್ತಿಲ್ಲ ನೋಡು. ನೀ ನನ್ನ ಮದ್ವೆ ಮಾಡ್ದೆ ಹಂಗೆ ಗೊಟ್ಟಕ್ಕಂದು ಹೋಗ್ಬಿಟ್ಟೆ ಅಂದ್ರ ಈ ತಂದೆ ತಾಯಿ ಇಲ್ಲೇ ಪರದೇಶನ ಮದ್ವೆ ಮಾಡ್ಕೊಳಕ್ ಯಾರು ಬರ್ತಾರೋ ನನ್ನ ಹಡ್ದಪ್ಪ. ಮಾಡೋ ಯಪ್ಪ. ತಂಗಿ ಸಿಕ್ಕಿಲ್ದವ್ರಿಗೆ ದೇವ್ರ ಗತಿ ಅಂತ ಹೇಳ್ತಾರ. ಹಾಗಂತ ನಿನ್ನ ಮದುವೆ ಮಾಡ್ದನ ಬಿಡ್ತೀನಿ ಏನ. ಆದಷ್ಟು ಬೇಗ ಒಬ್ಬ ಒಳ್ಳೆ ಹುಡುಗನ್ ನೋಡಿ ಬಾಜಾ ಬದಂತ್ರಿ ತರಿಸಿ ಊರಿಗೆ ಊಟ ಹಾಕಿಸಿ ಅದ್ದೂರಿಯಾಗಿ ನಿನ್ನ ಮದುವೆ ಮಾಡ್ತೀನಿವಾ. ನೀನ ತಲೆ ಕೆಡ್ಸ್ಕೊಬಿಡುವ ಮಗಳ. ಏ ಪರಮೇಶ್ ಮಾವ, ಈ ಗುಂಡ ಬಾಳ್ ಲೋಪರ್ ಅದನೋ ಮಾವ. ಅಲ್ಲ ಮಾವ, ನೀ ಇನ್ನ ಗುಣಕಲ್ ಇದ್ದಂಗ ಅದಿ ಮಾವ. ನೀ ಯಾವಾಗ ಕೊಟ್ಟ ಅಂತಿ ಅಂತ ಕಾಯ್ಕಂತ ಕುಂತಾನಿ ಮಗ ನಿನ್ನ ಮಗಳ ಮದುವೆ ಮಾಡ್ಕೊಳಕ. ಅಲ್ಲ ಮಾವ, ನೀನು ಇನ್ನ ಹೋಗಿಲ್ಲ ಮ್ಯಾಕ ಅಂದ್ರ ಇವ್ ಅರಿವು ತಪ್ಪ ಇಂಜೆಕ್ಷನ್ ಕೊಟ್ಟು ನೀ ಅರಿವು ತಪ್ಪಿನ ಮ್ಯಾಗ ಪರಮೇಶ್ ಮಾವ ಸತ್ತಾನ, ಪರಮೇಶ್ ಮಾವ ಸತ್ತಾನ, ಪರಮೇಶ್ ಮಾವ ಸತ್ತಾನ ಅಂತಂದ ಊರ್ ತುಂಬಾ ಸುದ್ದಿ ಮಾಡಿ ಇವ ನಿನ್ ಜೀವಂತ ಹೋಗ್ಯಾಕ ತಯಾರಾಗೇ ನಿಂತಾನೋ ಮಾವ. ನೀವು ನಂಬಡು ಮಾವ. ಲೇ ನೀವಿಬ್ರು ನನಗ ಮೋಡ್ಕೆ ಆಟ ಹೆಚ್ಚಿರೇನ್ರಿ. ನೀವು ಅನುಮಾನದಿಂದ ಹೇಳಿದ್ರ ನಾ ಜಗ್ಗೋದಿಲ್ಲ ಬಗ್ಗೋದಿಲ್ಲ, ನನ್ನ ಮನ ಕರಗಂಗಿಲ್ಲ. ಅಷ್ಟಕ್ಕ ನನ್ನ ಜೀವಂತ ಹುಗ್ಯಾಕ ನೀವ್ಯಾರ್ಲಿ? ನಾವು ಈ ಭವ್ಯ ಭಾರತ ಸತ್ಪ್ರಜೆಗಳು ಮಾವ. ಅಷ್ಟೇ ಅಲ್ಲ, ನಿಮ್ಮ ಮಗಳ ಬಾಳಿಗೆ ಬೆಳಕು ಚೆಲ್ಲುವರು ಅಂದ್ರ ಅಳಿಯರಾಗಲಿಕ್ಕೆ ನಾವು ಬಂದವ್ರು ನಾವ. ಆತಿದ ಏ ಯಪ್ಪ, ನೀನು ಕೊಡ್ಲಾರ್ದವ, ಇವರಿಬ್ರು ಬಿಡ್ಲಾರ್ದವ್ರು. ಹಿಂಗಾದ್ರೆ ನನ್ನ ಮದ್ವೆ ಬಾಳ ಸಮಸ್ಯೆಗೆ ಉಳ್ಕೊಂಡ್ಬಿಡ್ತೋ ಯಪ್ಪ. ಮತ್ತೇನ್ ಮಾಡಿತ್ತು ಆ ತಂಗಿ ಸಮಸ್ಯೆ ಆಗ್ಲಿಲ್ದನ ಒಬ್ಬವನು ಕೂಟಾಗ ಓಡಾಡಿದ್ದು ಮಾಡ್ಬೋದು. ಇಬ್ಬರು ಕೂಟಾಗ ಅಡ್ಡಾಡಕ್ಕಂತ ಅಂದ್ರ ಸಮಸ್ಯೆ. ಯಾರನ್ನಾರ ಒಬ್ರು ಬಿಟ್ರು ಒಬ್ಬನ ಆಡ್ಸ್ಕೊಂತ ನಿನ್ನ ಸಮಸ್ಯೆನ ನಾನಾ ಬಗೆಹರಿಸ್ತೀನಿ ನಡಿವು ಆ ತಂಗಿ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದವರು ನಾನು ಕಾಣೆನು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಮಾವ, ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತ ಏನೈತಿ? ಮಾವ, ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತ ಏನೈತಿ? ಏನೈತಿ? ಓ ದೇವ ಪರಮೇಶ್ವರ, ಸಕಲ ಭಕ್ತರನ್ನು ಕಾಪಾಡುವ ಕರುಣಾಕರು ನೀನು. ಸಂಕಷ್ಟಕ್ಕೆ ಸಿಲುಕಿಕೊಂಡ ನಮ್ಮನ್ನು ಆ ಕಷ್ಟದಿಂದ ದೂರ ಮಾಡುವಣೆ ನಿನ್ನದು ತಂದೆ. ಆ ಅಮರೇಗೌಡ ನನ್ನ ಚಿನ್ನದಂತಹ ಜಮೀನನ್ನು ಕಬಳಿಸಿ ಆ ಜಮೀನಿನಲ್ಲಿ ಫ್ಯಾಕ್ಟರಿ ಕಟ್ಟಲು ಮುಂದಾಗಿದ್ದಾನೆ. ನನ್ನ ಬಾಳು ಬೆಳಗು ಆ ಭೂಮಿ ಅವನ ಪಾಲಾಗಬಾರದು ತಂದೆ. ಒಂದು ವೇಳೆ ನನ್ನ ಜಮೀನು ಅವನ ಪಾಲಾಗಿ ಬಿಟ್ಟರೆ ಸಮುದ್ರದ ಒಡೆತನವನ್ನು ಬಿಟ್ಟು ಕೊಟ್ಟ ನೀರಿಗಾಗಿ ಇನ್ನೊಬ್ಬರ ನಲ್ಲಿಯ ಮುಂದೆ ಸಾಲಾಗಿ ನಿಂತುಕೊಳ್ಳುವ ಪರಿಸ್ಥಿತಿ ಬರುತ್ತದೆ ತಂದೆ. ಇಲ್ಲ ತಂದೆ, ನಿನ್ನನ್ನೇ ನಂಬಿಕೊಂಡ ಈ ಜೀವಿಯನ್ನು ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ಸ್ವಾಮಿ, ಇಂದು ಶ್ರಾವಣ ಸೋಮವಾರದ ಕೊನೆಯ ದಿನ ಅಲ್ವೇ? ಆ ಶಿವನಿಗೆ ನಮಸ್ಕರಿಸಿ ಪೂಜೆ ಮಾಡಿ ಪ್ರಸಾದವನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ. ಪಾರ್ವತಿ, ಪರಂಪರಾಗತವಾಗಿ ಬಂದ ನಮ್ಮ ಸಂಪ್ರದಾಯ, ನಮ್ಮ ದೇಶದ ಸಂಸ್ಕೃತಿ, ಆಚಾರ ವಿಚಾರ, ಪೂಜೆ ಪುನಸ್ಕಾರವನ್ನು ಭಕ್ತಿ ನಿಷ್ಠೆಯನ್ನು ಮುಂದುವರಿಸಿಕೊಂಡು ಬಂದ ನಿನ್ನಂತ ಸತಿಯನ್ನು ಪಡೆದ ನಾನೇ ಧನ್ಯವಂತ. ನಾನೇ ಮನೆಯ ದೇವ ಮಂದಿರ ಮಾಡಿದ ದೇವತೆ ನೀನು. ಸ್ವಾಮಿ,
ಸತಿಯಾದವಳು ಪತಿಯ ಮಾತನ್ನು ನಡೆಸಿಕೊಳ್ಳುವುದು ಸತಿಯಾದವಳ ಧರ್ಮ ಅಲ್ವ ಸ್ವಾಮಿ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಸ್ವಾಮಿ. ನಿಜ ಪಾರ್ವತಿ, ನಿಜ. ನೀನಾಡುವ ಪ್ರತಿಯೊಂದು ಮಾತುಗಳನ್ನು ಈ ಪ್ರತಿಯೊಬ್ಬ ಮಹಿಳೆಯರು ಅರಿತುಕೊಂಡು ಬಾಳು ಸಾಗಿಸಿದರೆ ಅವರ ಬಾಳು ಬಂಗಾರವಾಗುತ್ತದೆ. ನನ್ನ ಪ್ರೇಮದ ಸಿರಿಯಾಗಿ ಬಂದು ನನ್ನ ಬಾಳು ಬೆಳಗಲು ಬಂದ ಬಾಳಿನ ಜ್ಯೋತಿ ನೀನಾದೆ. ಏನು ನೀವಾಡುವ ಮಾತು? ಸತ್ಯವನ್ನೇ ಹೇಳುತ್ತಿದ್ದೇನೆ ಪಾರ್ವತಿ. ತಾಳೆ ಕಟ್ಟಿದ ಗಂಡನನ್ನೇ ತಿರಸ್ಕರಿಸಿ ತಮ್ಮ ಬಾಳ ಸುಖಕ್ಕಾಗಿ ತಮ್ಮ ದೇಹವನ್ನೇ ಮಾರಿಕೊಳ್ಳುವ ಈ ಕಲಿಯುಗದಲ್ಲಿ ನೀನು ನಿನ್ನ ಪತಿಯ ಮಾತನ್ನು ಪಾಲಿಸುತ್ತಾ ಸತ್ಯಧರ್ಮ ಉಳಿಸಿಕೊಂಡು ನುಡಿದಂತೆ ನಡೆದು ಪತಿವ್ರತೆ ಪರೀಕ್ಷೆಯಲ್ಲಿ ಪಾಸ್ ಆದ ದಿಟ್ಟು ಹೆಣ್ಣೆಂದರೆ ನೀನೇ ಪಾರ್ವತಿ. ನಿನ್ನ ಪತಿ ಮಾತು ಹೌದು ಸ್ವಾಮಿ. ಸತಿಯಾದವಳಿಗೆ ಗಂಡನೇ ಸರ್ವಸ್ವ, ಗಂಡನೇ ದೈವ, ಗಂಡನೇ ಎಲ್ಲ ಸ್ವಾಮಿ. ಹೀಗಿರುವಾಗ ಗಂಡನನ್ನು ನಂಬಿ ಬಾಳುವುದು ಸತಿಯಾದವಳ ಕರ್ತವ್ಯ. ಪಾರ್ವತಿ, ನಿನ್ನ ಈ ಸತಿ ಧರ್ಮದ ನುಡಿಗಳನ್ನು ಕೇಳಿ ನಾನು ಆನಂದದ ಸಾಗರದಲ್ಲಿ ತೇಲಿ ಹೋದೆ ಪಾರ್ವತಿ. ನಿನ್ನ ಹೃದಯಾಂತರದಿಂದ ಬರಲಿ ಒಂದು ಮಿಡಿಗಾಯನ. ನೌಕರಿಯನ್ನು ಅರಸಿ ಹೋದ ನನ್ನ ಮುದ್ದಿನ ಮಗ ವಸಂತ ಮತ್ತು ನಮ್ಮ ಮೈದುನ ರಾಯಣ್ಣನ ಕೆಲಸ ಏನಾಯಿತೋ ಏನೋ. ಅವರಿಬ್ಬರಿಗೆ ಸರ್ಕಾರಿ ಕೆಲಸ ಒಲಿಯುತ್ತಿದೆ ಪಾರ್ವತಿ. ಅವರಿಬ್ಬರಿಗೆ ಸರ್ಕಾರಿ ಕೆಲಸ ಒಲಿಯುತ್ತಿದೆ. ನನ್ನ ಸಹೋದರ ಗಡಿ ಕಾಯುವ ಸೈನಿಕನಾಗಿ ನನ್ನ ಮುದ್ದು ಮಗ ವಸಂತ ನಾಡು ಕಾಯುವ ನಾಯಕನಾಗುವುದರಲ್ಲಿ ಯಾವ ಸಂದೇಹವಿಲ್ಲ ಪಾರ್ವತಿ. ನಮ್ಮ ಬಾಳು ಬಂಗಾರಮಯವಾಗುತ್ತದೆ ಎಂದು ಶುಭವಾಣಿಯನ್ನು ನುಡಿದಾಗಿದೆ ಪಾರ್ವತಿ. ಸ್ವಾಮಿ, ಆ ದೇವರ ಕೃಪೆಯಿಂದ ಅಷ್ಟಾದ್ರೆ ಸಾಕು. ಈ ನಮ್ಮ ಸಂಸಾರ ತುಂಬಿದ ಸಂಸಾರವಾಗಿ ಬರುತ್ತದೆ. ಬಾಳು ಬಂಗಾರಮಯವಾಗುತ್ತದೆ ಎಂದು ಶುಭ ನುಡಿಯನ್ನು ನುಡಿದ ಹಾಗೆ ಅವರಿಬ್ಬರು ಯಶಸ್ವಿ ಮೆಟ್ಟಿಲಿರುವುದರಲ್ಲಿ ಯಾವ ಸಂದೇಹವಿಲ್ಲ ಪಾರ್ವತಿ. ಅಪ್ಪ, ಅಮ್ಮ, ನಾನು CPI ಹುದ್ದೆಗೆ ಬರೆದ ಪರೀಕ್ಷೆಯಲ್ಲಿ
ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದೆ. ಇನ್ನೇನು ನೇಮಕಾತಿಯ ಆದೇಶ ನನ್ನ ಕೈ ಸೇರುವ ಸಮಯಕ್ಕೆ ಆ ಯಮರೂಪಿ ಶಾಸಕ ಅಮರೇಗೌಡ ಅಡ್ಡಗಾಲು ಹಾಕಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಿದ್ದಾನಪ್ಪ. ನಾನು ಸಿಪಿಐ ಹುದ್ದೆಯನ್ನು ಮರಳಿ ಪಡೆಯಬೇಕಾದರೆ ನಮ್ಮ ಜಮೀನನ್ನು ಅವನಿಗೆ ಬಿಟ್ಟು ಕೊಡಬೇಕೆಂದು ಧಮಕಿ ಹಾಕಿ ಹೋಗಿದ್ದಾನಪ್ಪ. ಅಪ್ಪ ಅಪ್ಪ, ಈಗ ನಾವು ಏನು ಮಾಡುವುದು ಹೇಳಪ್ಪ? ವಸಂತ, ನೀನು ಹೇಳುವುದು ಒಂದೊಂದು ಮಾತುಗಳನ್ನು ಕೇಳಿದರೆ ಆ ಮರೆಯಾಗ ನಿನ್ನ ಕೆಲಸಕ್ಕೆ ಎಲ್ಲೇ ಕೂತು ತರುತ್ತಾನೆಂಬ ಭಯ ನನ್ನನ್ನು ಕಾಡುತ್ತಿದೆ. ಅಯ್ಯೋ ದೇವರೇ, ವಿಧಿಯೇ ವಿಧಿಯ ಅಟ್ಟಹಾಸದ ಮುಂದೆ ಧರ್ಮ ನಶ್ವರವಾಯಿತು. ಇಲ್ಲ ವಸಂತ, ನಿನಗೆ ಒಲಿದು ಬಂದ ಆ ಸಿಪಿಯ ಹುದ್ದೆಯನ್ನು ಅಲಂಕರಿಸಲೇಬೇಕು. ನಿನ್ನನ್ನು ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿದಾಗಲೇ ನಿನ್ನ ತಂದೆ ಆತ್ಮಕ್ಕೆ ಶಾಂತಿ. ಅಪ್ಪ, ಅದಕ್ಕಾಗಿ ಆ ಗೌಡ ಕೇಳಿದ್ ನಮ್ಮ ಜಮೀನು ಅವನ ಪಾಲಾದರೂ ಚಿಂತೆ ಇಲ್ಲ. ನೀನು ಯಾವತ್ತೂ ಆ ಹುದ್ದೆಯನ್ನು ಕೈ ಬಿಡಬೇಡಕ್ಕಂತ ಕೈ ಬಿಡಬೇಡ. ಅಪ್ಪ, ಆ ಅಮರೇಗೌಡನ ರಾಜಕೀಯ ದೊಂಬರಾಟಕ್ಕೆ ನಾವೆಲ್ಲ ಹೆದರಿ ನಮ್ಮ ಜಮೀನನ್ನು ಅವನಿಗೆ ಬಿಟ್ಟು ಕೊಡುವುದು ಬೇಡ. ತಲೆ ತಲಾಂತರದಿಂದ ಅನ್ನ ಹಾಕಿದ ಅನ್ನಪೂರ್ಣೇಶ್ವರಿಗಿಂತ ಮಿಗಿಲಾದದಲ್ಲಪ್ಪ ಆ ಸರ್ಕಲಿನಲ್ಲಿ ಬಿಟ್ಟು ಹುಟ್ಟೆ. ಅಪ್ಪ, ನಾನು ರೈತರ ಮಗವಾಗಿ ಈ ಭೂಮಿ ತಾಯಿಯ ಸೇವಕನಾಗಿ ಬಾಳುತ್ತೇನಪ್ಪ, ಸೇವಕನಾಗಿ ಬಾಳುತ್ತೇನೆ. ವಸಂತ, ನಿನಗೆ ಭೂಮಿ ತಾಯಿಯ ಸೇವೆ ಮಾಡುವ ಹಂಬಲ, ಪ್ರೀತಿ, ಮಮತೆ ನಿನಗೆಷ್ಟಿದೆಯೋ ಅದರ ದುಪ್ಪಟ್ಟಿ ನಿನ್ನ ತಂದೆಗಿದೆಯಪ್ಪ. ಅಂದಾಗ ಪರಿಸ್ಥಿತಿ ನಮ್ಮನ್ನು ಪರೀಕ್ಷಿಸುತ್ತಿರುವಾಗ ನಾಳೆಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕರಿಸಲೇಬೇಕಪ್ಪ, ಸ್ವೀಕರಿಸಲೇಬೇಕು. ಅಪ್ಪ ನೌಕರಿಯನ್ನು ಪಡೆದರೆ ಪುನರ್ಜನ್ಮ ಪಡೆದ ಹಾಗೆ. ಅಪ್ಪ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೆಂದು ಬಲ್ಲವರು ಹೇಳಿರುವಾಗ ಕೋಟಿ ವಿದ್ಯೆಯನ್ನು ನಾವು ಕಡಿಮೆ ಮಾಡಿ ಕೃಷಿಯನ್ನ ಮಾಡಬೇಕಪ್ಪ. ಅಪ್ಪ, ತಲೆ ತಲಾಂತರದಿಂದ ಅನ್ನ ಹಾಕಿದ ಅನ್ನಪೂರ್ಣೇಶ್ವರಿಯನ್ನು ಆ ಗೌಡನಿಗೆ ಫ್ಯಾಕ್ಟರಿ ಕಟ್ಟಲು ಕೊಡುವುದಕ್ಕೆ ನನಗೆ ಎಳ್ಳಷ್ಟು ಮನಸ್ಸಿಲ್ಲಪ್ಪ. ಅಪ್ಪ, ಪರಿಸ್ಥಿತಿ ಹೀಗಿರುವಾಗ ತಂದೆಯ ಮಾತಿನಂತೆ ನಡೆದುಕೊಳ್ಳಬೇಕಾದುದು ಮಗನ ಧರ್ಮ. ಅಪ್ಪ, ನಿಮ್ಮಿಚ್ಛೆಯಂತೆ ಸಾಗಲಿ ನನ್ನ ಬಾಳಿನ ಪಯಣ. ವಸಂತ, ಆ ಗೌಡ ಕೇಳಿದ್ದು ನಮ್ಮ ಜಮೀನು ಹಕ್ಕು ಪತ್ರವನ್ನು ಆ ಅಮರೇಗೌಡನ ಮುಖಕ್ಕೆ ಎಸೆದು ಒರೆದು ಬಂದು ಆ ಸಿಪಿಐ ಹುದ್ದೆ ಅಪಾರ್ಟ್ಮೆಂಟ್ ಆರ್ಡರ್ ಅನ್ನು ನುಗುನುಗುತ್ತ ತೆಗೆದುಕೊಂಡು ಬಂದು ಜಯ ನಿನ್ನದೇ ಆಗಿರಲಿ. ಅಪ್ಪ, ಅಮ್ಮ, ನಾನು ಸಿಪಿಐ ಹುದ್ದೆಯ ಅಪಾಯಿಂಟ್ಮೆಂಟ್ ಆರ್ಡರ್ ತರಲು ಹೋಗುತ್ತಿದ್ದೇನೆ. ನನಗೆ ಆಶೀರ್ವಾದ. ಎದ್ದೇಳು ವಸಂತ. ಅಣ್ಣ, ನಿಮ್ಮ ಇಚ್ಛೆಯಂತೆ ನನಗೆ ಸೈನಿಕನುದ್ದೆ ದೊರಕಿತಣ್ಣ, ಸೈನಿಕನುದ್ದೆ ದೊರಕಿತು. ಆ ಲೋಕಮಾತೆ ಕೃಪೆಯಿಂದ ನಮ್ಮ ದೈವದ ಬಾಗಿಲು ತೆರೆಯಿತಣ್ಣ, ತೆರೆಯಿತು. ಈ ದೇಶ ರಕ್ಷಣೆ ಮಾಡುವ ಹೊಣೆಗಾರಿಕೆಯನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸುತ್ತೇನೆ. ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಹೇಳುತ್ತಾರೆ, ಆದರೆ ನೀನು ಕರ್ತವ್ಯವೇ ದೇವರಂತ ತಿಳಿದು ಈ ಭಾರತ ಮಾತೆ ಹೆಮ್ಮೆಯ ಸುಪುತ್ರನಾಗಿ ಹೇ ಹಿಂದೂಸ್ತಾನ್ ಎಂದು ಮರೆಯದ ಭಾರತ ರತ್ನ ನೀನಾಗಬೇಕೆಂಬುದೇ ನನ್ನ ಅಪೇಕ್ಷೆ ಸಹೋದರ. ಅಣ್ಣ, ನೀವು ಅಂದುಕೊಂಡಂತೆ ನಾನು ಗಡಿಯಲ್ಲಿ ಗನ್ನು ಹಿಡಿದು ಈ ತಾಯ್ನಾಡಿನ ರಕ್ಷಣೆ ಮಾಡಿ ಭಾರತ ಮಾತೆಯ ಕೀರ್ತಿ ಪತಾಕೆಯನ್ನು ಗಗನದ ಎತ್ತರಕ್ಕೆ ಹರಡಿಸುತ್ತೇನೆಂದು ನಂಬಿಕೆಯಿಂದ ಹೇಳಿಕೊಳ್ಳುತ್ತೇನೆ. ಭಲೆ ರಾಯಣ್ಣ, ಭಲೆ. ಸಾವಿರ ಸಲಗದ ಸರ್ದಾರನಾದ ನಿನ್ನ ಈ ಧೈರ್ಯ ಸಾಹಸವನ್ನು ಕಂಡು ನಾನು ಬೆರಗಾದೆ. ಹಾ, ಈ ದೇಶವನ್ನು ರಕ್ಷಿಸುವ ವೀರ ಯೋಧನಾಗುವೆಂದು ನಿನಗೆ ಆಶಿಸುತ್ತೇನೆ ಕಂದ. ಅತ್ತಿಗೆ, ನಮ್ಮ ವಸಂತನ ನೌಕರಿ ವಿಷಯ ಏನಾಯ್ತು ಅತ್ತಿಗೆ? ವಸಂತನ ನೌಕರಿ ವಿಷಯ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ. ಹಾ, ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗಿದ್ದಾನೆ. ಇನ್ನೇನು ಬರಬಹುದು.
ಮಾತೆ ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ಕರುಣಿಸಿದರು. ಪ್ರಖ್ಯಾತವಾದಂತ ಹುಬ್ಬಳ್ಳಿಗೆ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಟ್ಟಿದ್ದಾರೆ. ವಸಂತ, ನೀನು ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆ ಪಡೆದಿದ್ದು ಮತ್ತು ನನಗೆ ಸೈನಿಕನ ಹುದ್ದೆ ದೊರಕಿದ ಈ ಕ್ಷಣ ನಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಸಂತೋಷದ ಕ್ಷಣ. ಈ ಕ್ಷಣಕ್ಕೆ ನಮ್ಮ ಅಣ್ಣ ಅತ್ತಿಗೆಯರ ಸಂತೋಷಕ್ಕೆ ಭಾರವೇ ಇಲ್ಲ ವಸಂತ, ಭಾರವೇ ಇಲ್ಲ. ರಾಯಣ್ಣ, ವಸಂತ, ಸರ್ಕಾರಿ ಅನ್ನವನ್ನು ಭಾಗ್ಯ ಪಡೆದ ನೀವು ನಿಜವಾಗ್ಲೂ ಭಾಗ್ಯವಂತರಪ್ಪ. ಈ ಧರ್ಮದ ತುಂಬಿದ ಮನೆಯಲ್ಲಿ ಸಂಭ್ರಮದ ಬಗ್ಗೆ ಆಡುತ್ತಿದೆ. ನಾವೆಲ್ಲರೂ ಆಡಿ ಕುಣಿಯೋಣ ಬನ್ನಿ. ಬೆಳಗಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ತಿಂಗಳ ಬೆಳಗಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ 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 ಆ ಸಾವಿರ ಕನಸು ಇದೆ. ಕನಸೊಳಗೆ ಆ ಮನಸೊಳಗೆ ನಿರ್ಮಲ ಪ್ರೀತಿಯೇ ನಮ್ಮ ಅಣ್ಣ ಇವನು ನಮ್ಮ ದೇವರು. ಕೋಟಿಗೆಲ್ಲ ಬಂದರು ತಿಂಗಳ ಬೆಳಗಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ಬನ್ನಿ, ಎಲ್ಲರೂ ಊಟ ಮಾಡಿಕೊಂಡು ಹೋಗುವಿರಂತೆ.